ಇದೊಂಥರ ವೈಬ್ ಚೆನ್ನಾಗಿದೆ. ಆಲ್ ದಟ್ ಗ್ರೀನರಿ, ದೋಸ್ ಟ್ರೀಸ್, ದೋಸ್ ಟಾಲ್ ಟ್ರೀಸ್ ಸಖತ್ತಾಗಿದೆ. ಸೋ ಮೆನಿ ಬ್ಯೂಟಿಫುಲ್ ವ್ಯೂಸ್ ಔಟ್ ಹಿಯರ್. ಆಲ್ ರೈಟ್, ಸೊ ಬೆಳಗ್ಗೆ ಎದ್ದು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ತಿಂದು ಈಗ ನನ್ನ ಕರಗ್ಸಕ್ಕಂತ ಇಲ್ಲೊಂದು ಟೀ ಎಸ್ಟೇಟಿಗೆ ವಾಕಿಂಗ್ ಬಂದಿರಿ. ನೆನ್ನೆ ಫುಲ್ ಚಳಿ ಇತ್ತು, ಇವತ್ತೊಂದು ಚೂರು ಬೆಚ್ಚಗಿದೆ. ನಾವು ಬೇರೆ ಫಸ್ಟ್ ಆಫ್ ಆಲ್ ಥರ್ಮಲ್ಸ್ ಎಲ್ಲ ಹಾಕ್ಕೊಂಡು ವಾಕ್ ಮಾಡ್ತಾ ಇರೋದ್ರಿಂದ ಒಂಚೂರು ಬೆವರು ಇಳಿತಾ ಇದೆ. ಇಟ್ಸ್ ಗುಡ್. ನೆನ್ನೆ ಬೆಳ್ಕೊತಾ ಇದೆ, ಸ್ವಲ್ಪ ಬೆವರು ಇಳಿಲಪ್ಪ, ಅಷ್ಟು ಚಳಿ ಇತ್ತು. ಇಟ್ಸ್ ನೈಸ್. ಬಿಸಿ ಬಿಸಿ ಶಾವಿಗೆ ಬಾತ್, ಒಂದು 4 ಇಡ್ಲಿ ತಿಂದು ಇವಾಗ ಅದನ್ನ ಕರಗಿಸೋ ಪ್ರೋಗ್ರಾಮಲ್ಲಿದ್ದೀನಿ. ವಂಡರ್ಫುಲ್ ವ್ಯೂಸ್. ಸೊ ಒಂದು ಸಲ ಒಂದು 360 ಮಾಡಿ ವ್ಯೂ ತೋರಿಸ್ಬಿಡೋಣ. ಕೆಲವು ಸಲ ಈ ಥರ ಮರ ಗಿಡಗಳ ನಡುವೆ ನಡ್ಕೊಂಡು ಹೋದರೆ ಇಟ್ಸ್ ಸೋ ರಿಫ್ರೆಶಿಂಗ್. ಒಂಥರ ಫುಲ್ಲು ಹಾರ್ಡ್ ರೀಸೆಟ್ ಮಾಡ್ದಂಗೆ ಇರುತ್ತೆ ಮೈಂಡಿಗೆ, ಮನಸ್ಸಿಗೆ, ಮೈಂಡಿಗೆ, ಎಲ್ಲದಕ್ಕೂ. ನೋಡಿ ಹಿಂಗೆ ವಾಕಿಂಗ್ ಮಾಡಿ ಬರ್ತಾ ಇದೆ, ಟೀ ಲೀವ್ಸ್ ಎಲ್ಲ ಪ್ಲಕ್ ಮಾಡ್ತಾ ಇದ್ದಾರೆ. ಪಣಗೋ ಚುಮಾ ಅವ್ರಿ ವಿಡಿಯೋ. ಹಾಂ ನೋಡಿ, ಈ ಥರ ಕಲೆಕ್ಟ್ ಮಾಡ್ತಾರೆ ಟೀ ಲೀವ್ಸ್ನೆಲ್ಲ. ಸೊ ದಿಸ್ ಇಸ್ ದ ಪ್ರಾಸೆಸ್. ಓಕೆ, ಸೊ ದಿಸ್ ಇಸ್ ಹೌ ದೆ ಪ್ಲಕ್ ಲೀವ್ಸ್. ಸೊ ಫುಲ್ ಬ್ಯುಸಿಯಾಗಿದ್ದಾರೆ. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ, ಒಬ್ಬೊಬ್ಬರೇ ಓಡಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಓಡಾಡಿ, ಸ್ವಲ್ಪ ಹುಲಿ ಕರಡಿ ಇಲ್ಲೆಲ್ಲ ಇದೆ ಅಂತ. ನಮಗೆ ಬರೋ ಅರ್ಧಂಬರ್ಧ ಬಟ್ಲರ್ ತಮಿಳಲ್ಲಿ ಎಷ್ಟಾಗುತ್ತೋ ಅಷ್ಟು ಮ್ಯಾನೇಜ್ ಮಾಡಿದ್ದೀನಿ. ಪಾಪ ಜನ ಕೂಡ ಸಿಕ್ಕಾಪಟ್ಟೆ ಒಳ್ಳೆಯವರಿಲ್ಲಿ. ನಾವಿವಾಗ ಇರೋ ಜಾಗ ಹಾಗೆ ನಾವಿರೋ ಸ್ಟೇ ಬಗ್ಗೆ ಸ್ವಲ್ಪ ಮಾತಾಡೋಣ. ದ ನೇಮ್ ಆಫ್ ದ ಸ್ಟೇ ಇಸ್ ದಿ ವ್ಯಾಲಿ ವ್ಯೂ ಇನ್ ಅಂತ ಹೇಳಿ. ಇದು ಕೋತಗಿರಿಯಲ್ಲಿ ಬರುತ್ತೆ. ನಿಯರ್ ಬೈ ಫೇಮಸ್ ಪ್ಲೇಸ್ ಅಂತ ಹೇಳಿದ್ರೆ ಊಟಿಯಿಂದ ಮೇ ಬಿ 45 ಮಿನಿಟ್ಸ್, 30 to 45 ಮಿನಿಟ್ಸ್ ಟ್ರಾವೆಲ್. ಇನಿಷಿಯಲ್ ಪ್ಲಾನ್ ಇದ್ದಿದ್ದು ಊಟಿಗೆ ಹೋಗೋಣ ಅಂತ, ಬಟ್ ಊಟಿ ಸಿಕ್ಕಾಪಟ್ಟೆ ಕ್ರೌಡೆಡ್. ಸೊ ಒಂಥರ ಮೇನ್ ಸ್ಟ್ರೀಮ್ದು ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಆಫ್ ಬೀಟ್ ಲೊಕೇಶನ್ ನೋಡೋಣ ಅಂತ. ಸೊ ವಿ ಹ್ಯಾಡ್ ಲೈಕ್ 2 ಆಪ್ಷನ್ಸ್. ಎಲ್ಲಿಂದ ಸೌಂಡ್ ಬಂದರು ಅಂಕಲ್ ಹೇಳಿದ ಮಾತು ಫ್ಲ್ಯಾಶ್ ಆಗುತ್ತೆ, ಹುಲಿ ಕರಡಿ ಕಾಟ ಜಾಸ್ತಿ ಇದೆ ಅಂದ್ಬಿಟ್ಟು ತಿರುಗಿ ನೋಡ್ತಾ ಇದ್ದೀನಿ ಅದಕ್ಕೇ. ರೈಟ್, ಸೊ ವಿ ಹ್ಯಾಡ್ 2 ಆಪ್ಷನ್ಸ್ ಇನ್ ಮೈಂಡ್. ಒನ್ ವಾಸ್ ಕೋಟಗಿರಿ, another one was ಕುನ್ನೂರ್. ಸೊ ಕುನ್ನೂರ್ ಆ್ಯಂಡ್ ಊಟಿ ಮಧ್ಯ ಇರೋ ಜಾಗ ಇದು ಆಲ್ಮೋಸ್ಟ್ ಅಂತ ಹೇಳ್ಬೋದು. ಇಟ್ಸ್ ಅ ಗುಡ್ ಪ್ಲೇಸ್. ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಇಲ್ಲಿ ಸ್ವಿಗ್ಗಿ ಆ್ಯಂಡ್ ಝೊಮ್ಯಾಟೊ ಕೂಡ ಎಕ್ಸೆಪ್ಟ್ ಮಾಡ್ತಾರೆ, ಸರ್ಟನ್ ರೆಸ್ಟೋರೆಂಟ್ಸ್. ಸೊ ಇಟ್ ಮೇಕ್ಸ್ ಲೈಫ್ ಈಸಿ ಫಾರ್ ಅಸ್ ಇಫ್ ಇನ್ ಕೇಸ್ ವಿ ನೀಡ್ ಟು ಹ್ಯಾವ್ ಸಮ್ ಗುಡ್ ಫುಡ್. ಸ್ಟೇಯಲ್ಲೂ ಚೆನ್ನಾಗಿದೆ, ಬಟ್ ನಮಗೇನಾದರೂ ಇನ್ನೂ ಅಡಿಷ್ನಲ್ ಆಗಿ ಬೇಕು ಅಂತ ಹೇಳಿದ್ರೆ ಅದು ಕೂಡ ಆಪ್ಷನ್ ಇರುತ್ತೆ. ಸ್ಟೇ ಬಗ್ಗೆ ಮಾತಾಡಬೇಕಂದ್ರೆ ಇಟ್ಸ್ ಅ ವೆರಿ ವೆಲ್ ಮೇಂಟೈನ್ಡ್ ಪ್ಲೇಸ್. ಹೋಸ್ಟ್ ಅಲೋಕ್ ಅಂತ ಹೇಳಿ, ಅವರು ಕೂಡ ನಮಗೆ ಚೆನ್ನಾಗಿ ಗೈಡ್ ಮಾಡ್ತಾರೆ. ಹೀ ಸಜೆಸ್ಟೆಡ್ ದಿಸ್ ಪ್ಲೇಸ್. ಇಲ್ಲೇ ಪಕ್ಕದಲ್ಲಿ ಒಂದು ಎಸ್ಟೇಟ್ ಇದೆ, ಒಂದು ವಾಕ್ ಮಾಡ್ಕೊಂಬನ್ನಿ ಚೆನ್ನಾಗಿರುತ್ತೆ ಅಂತ. ಓಕೆ, ಸೊ ಇಟ್ಸ್ ಲಂಚ್ ಟೈಮ್ ನಾವು. ಇಲ್ಲೇ ಹತ್ತಿರದಲ್ಲಿ ಒಂದು ಕೆಫೆ ಇದೆ ಅಂತ ಹೇಳಿದ್ರು, ಪ್ರಿಟಿ ಡೀಸೆಂಟ್ ಅಂತೆ. ಐ ಥಿಂಕ್ ಇಟ್ಸ್ ಕಾಲ್ಡ್ ದ ಡಾರ್ನಿಂಗ್ಟನ್ ಕೆಫೆ ಆರ್ ದ ಡಾರ್ನಿಂಗ್ಟನ್ ಬೇಕ್ ಹೌಸ್. ಯಾ, ನೋಡೋಣ ಹೆಂಗಿದೆ ಅಂತ. ಅದು ಮುಗಿಸ್ಕೊಂಡು ಕೊಡನಾಡು ವ್ಯೂ ಪಾಯಿಂಟ್ ಅಂತ ಒಂದಿದೆ. ಸೊ ವಿ ಥಾಟ್ ವಿಲ್ ಗೋ ಚೆಕ್ ಇಟ್ ಔಟ್ ಟುಡೇ. ದಟ್ ಇಸ್ ದಿ ಪ್ಲಾನ್. ಅಲ್ಲಿ ಬೋರ್ಡ್ ಇತ್ತು, ಐ ಗೆಸ್ ಇಟ್ ಇಸ್ ದಿಸ್ ಒನ್. ಐ ಹೋಪ್ ಸೊ. ಹಿಂಗೆ ಹೋಗ್ತಾಯಿದೆ ರೋಡು. ಯಾ, ಅಲ್ಲೇ ಇದೆಯಲ್ಲ. ನಾಟ್ ಬ್ಯಾಡ್. ಕರೆಕ್ಟಾಗೆ ನ್ಯಾವಿಗೇಟ್ ಮಾಡಿದ್ದೀನಿ. ಲೆಟ್ಸ್ ಗೋ ಇನ್ ಆ್ಯಂಡ್ ಸಿ ಹೆಂಗಿದೆ ಅಂತ. ಎಲ್ಲ ಕೂತ್ಕೊಂಡ್ಬಿಟ್ಟಿದ್ದಾರೆ, ಸೆಟ್ಲ್ ಆಗ್ಬಿಟ್ಟಿದ್ದಾರೆ. ಸೊ ನೋಡಿ, ದಿಸ್ ಇಸ್ ದಿ ಔಟ್ಸೈಡ್ ಆ್ಯಂಬಿಯನ್ಸ್. ನಮ್ಮ ಸೆಲೆಬ್ರಿಟಿ, ಸೆಲೆಬ್ರಿಟಿ
ಸೆಲೆಬ್ರಿಟಿನ ಎತ್ತಾಕೊಂಬಂದಿದ್ದು ಇದರಲ್ಲೇ. ಹೊಸ ಫ್ಯಾನ್ಸ್ ಬಂದಮೇಲೆ ಹಳೆ ಫ್ಯಾನ್ಸ್ ಎಲ್ಲ ಯಾವ ಲೆಕ್ಕ ಅಂತ ಮೂಸು ಕೂಡ ನೋಡ್ತಾ ಇಲ್ಲ ಅವಳು ನನ್ನ. ಸೊ ದೇರ್ ಆರ್ ಸಮ್ ಡೆಲಿಷಿಯಸ್ ಫುಡ್, ಟ್ರೈ ಮಾಡಿ ನೋಡೋಣ. ಬೇಬಿ ಕಾರ್ನ್. ದಿಸ್ ಇಸ್ ಡಾನಿಂಗ್ಟನ್ ಕೆಫೆ ಆರ್ ಡಾನಿಂಗ್ಟನ್ ಬೇಕ್ ಹೌಸ್. ನೋಡಿ ಆಂಬಿಯನ್ಸ್ ಹಿಂಗಿದೆ. ಫುಡ್ ಮಾತ್ರ ಸೂಪರ್ ಆಗಿತ್ತು. ಸೊ ದಟ್ಸ್ ಅ ಗುಡ್ ಥಿಂಗ್. ಇಲ್ಲಿ ಬಂದರೆ ಆರಾಮಾಗಿ ಇಲ್ಲಿ ಕುತ್ಕೊಬೋದು. ಬೀನ್ ಬ್ಯಾಗ್ಸ್ ಇದೆ, ಸಿಟ್ಟಿಂಗ್ ಏರಿಯಾ ಸೂಪರ್ ಆಗಿದೆ. ಇಟ್ಸ್ ನೈಸ್. ಆಚೆ ಬಂದರೆ ಇದು ವ್ಯೂ. ಈಗ we are off to the next spot, that is Coronado View Point. So ಈಗ 4:45, the place is open till 6. So we'll try to cover it as soon as possible, get some good photos, and we'll be out of that place. Wow, already ಇಲ್ಲಿರೋ ವ್ಯೂಸ್ ಸೂಪರ್ ಆಗಿದೆ. My God, crazy. What a place and what a time to be in this place. It's very unfortunate that I can't stop midway to take a photo of this place. ಅದಕ್ಕೆ ಪಾಸ್ಮಾನ್ ಆನ್ ಮಾಡಿಟ್ಬಿಟ್ಟಿದ್ದೀನಿ ಬಿಕಾಸ್ ವಿ ಆರ್ ರನ್ನಿಂಗ್ ಶಾರ್ಟ್ ಆನ್ ಟೈಮ್. ಸೊ ಯೂಶ್ವಲಿ ಈ ಪೇಸಲ್ಲಿ ಓಡಿಸಲ್ಲ, ಜಸ್ಟ್ ದಟ್ ಒಂದು ಸ್ವಲ್ಪ ಅಲ್ಲಿ ಹೋಗಿ ಟೈಮ್ ಶಾರ್ಟೇಜ್ ಇರೋದ್ರಿಂದ ಒಂಚೂರು ಪುಷ್ ಮಾಡ್ತಾ ಇದ್ದೀನಿ. ಉಶ್ಶು ಏನಿಲ್ಲ, ಇಲ್ಲಲ್ಲಿ ಸ್ವಲ್ಪ ರೈಲಿಂಗ್ಸ್ ಇದೆ, ಬಟ್ ಅಲ್ಲಿ ಫ್ಯೂ ಸ್ಪಾಟ್ಸಲ್ಲಿ ರೈಲಿಂಗ್ಸೇ ಇಲ್ಲ, ಹೋದರೆ ಸೀದಾ ಕೆಳಗೇನೆ. ಸೊ ಬೇಸಿಕ್ಲಿ ಇಲ್ಲಿ 2 ಪಾಯಿಂಟು. ಒನ್ ವಾಸ್ ದಿ ವಾಚ್ ಟವರ್, ಇನ್ನೊಂದು ಮೇನ್ ಇರೋದು ಕೆಳಗಡೆ. ಸೊ ಲೆಟ್ಸ್ ಗೋ ಚೆಕ್ ಇಟ್ ಔಟ್. ಟು ಮಚ್ ಆಫ್ ಕ್ರೌಡ್, ಬಟ್ ಜಾಸ್ತಿ ಏನೂ ಇಲ್ಲ ನೋಡೋದಕ್ಕೆ. ಟು ಬಿ ಹಾನೆಸ್ಟ್ ಏನಿಲ್ಲ. ಐ ಮೀನ್ ದಿಸ್ ಇಸ್ ದ ನಾರ್ಮಲ್ ವ್ಯೂ. ಮೇ ಬಿ ಲೈಕ್ ಕ್ಲೌಡ್ ಬೆಡ್ಸ್ ಏನಾದರೂ ಫಾರ್ಮ್ ಆದಾಗ ಇಟ್ ವಿಲ್ ಬಿ ನೈಸ್. ಐ ಥಿಂಕ್ ದಿಸ್ ಮೋರ್ ಲೈಕ್ ಅ ಸನ್ರೈಸ್ ಪಾಯಿಂಟ್ ಟು ಮೀ, ಯಾಕಂದರೆ sun is setting that direction. So sunrise is here. I think so sunrise would be good here rather than sunset. Nevertheless, a nice spot. It's always nice to visit something new, right? So adaitu bucket list alli one tick agide. ಬಸ್ ಅವನು ಏನು ಗುರು ಮಾಡ್ತಾ ಇದ್ದಾನೆ ಇವನು. ಹಾಂ ನೋಡು ಈ ವ್ಯೂ ನೋಡಿ, ಈ ವ್ಯೂನೇ ಚೆನ್ನಾಗಿದೆ. ಸೊ ಇಟ್ಸ್ ದಿ ಎಂಡ್ ಆಫ್ ಡೇ 2. ಒಂದು ಮಧ್ಯದಲ್ಲಿ ಒಂದು ಸ್ವಲ್ಪ ಚಾಯ್ ಬ್ರೇಕ್ ನಿಲ್ಲಿಸಿದ್ವಿ, ಇವರು ಟೀ ಕಾಫಿ ಎಲ್ಲ ಕುಡ್ಕೊಂಡು ಈಗ ವಾಪಸ್ ಸ್ಟೇ ಕಡೆ ಹೊರಟಿದ್ದೀವಿ. ಜೀವನದಲ್ಲಿ ಚೋಟಕ್ಕೆ ಸಿಗೋ ಫ್ಯಾಂಡಮ್ ಎಲ್ಲ ನನಗೆ ಒಂದ್ಸತಿನಾದರೂ ಸಿಗ್ಬೇಕಲ್ಲ, ದೇವ್ರ ಹತ್ರ ಕೇಳ್ಕೊಬೇಕು ನಾನು. ಏನು ಜೀವನನಪ್ಪ. ಕಾರಲ್ಲಿ ಹೋಗಿದ್ದಾಯ್ತು, ಬೈಕಲ್ಲಿ ಹೋಗಿದ್ದಾಯ್ತು, ಫುಲ್ ಫ್ಯಾನ್ ಫಾಲೋಯಿಂಗು. ಚೋಟು ನೀನು ಎಲ್ಲೋ ಇರಬೇಕಾಗಿತ್ತು, ಅನ್ಯಾಯವಾಗ 3 ಜಿಪ್ ಇರೋ ಬ್ಯಾಗಲ್ಲಿದ್ಯಾ. ಆಚೆ ಬಾ, ಪ್ರಪಂಚ ತೋರಿಸ್ತೀನಿ ನಿನಗೆ. ಇಬ್ಬರು ಸೇರಿಕೊಂಡು ಬ್ಲಾಗ್ ಮಾಡೋಣ, ಚಾರ್ಲಿ ಮೂವಿ ಥರ ಹೋಗೋಣ ಇಬ್ಬರು ಒಂದು ಟ್ರಿಪ್ಪು. ಬಿಡ್ಡ ಕೊಡು, ನಮ್ಗೆ ಐಸ್ ಕ್ರೀಮೇ ಗತಿ, ತಿಂದಾದ್ರೂ ಖುಷಿಯಾಗಿರೋಣ. ತಿಂದಿದ್ದು ಆಯಿತು, ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ದು ಆಯಿತು.
ಒಂಚೂರು ಹಾಟ್ ಚಾಕ್ಲೇಟು, ಸ್ವಲ್ಪ ಕೇಕು, ಪೇಸ್ಟ್ರೀಸ್ ಎಲ್ಲ ಇದೆ. ರೂಮಲ್ಲಿ ತೊಗೊಂಡೋಗಿ ತಿನ್ನೋಣ ಅಂತ. ಸೂಪರ್ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ನೀರು, ಜ್ಯೂಸ್ ಒಂಚೂರು ಪಿಕ್ ಮಾಡೋಕ್ಕಂತ ನಿಲ್ಸಿದ್ದೀವಿ. ಪಿಕ್ ಮಾಡ್ಕೊಂಡು ಈಗ ಸೀದಾ ರೂಮ್ಗೆ ಹೋಗಿ ಸೆಟ್ಲ್ ಆಗೋದಷ್ಟೇ. ಡನ್ ಆ್ಯಂಡ್ ಡಸ್ಟೆಡ್ ಫಾರ್ ದ ಡೇ. Here we are. Valley View Inn. Okay. ಇಲ್ಲೇ ಸಂಡೇ ಮಾರ್ನಿಂಗು ಆರಾಮಾಗಿ ರೂಮಲ್ಲಿ ಮಲ್ಕೊಳ್ಳೋದು ಬಿಟ್ಬಿಟ್ಟು ಮಾಡೋಕ್ಕೆ ಬೇರೆ ಇನ್ನೇನು ಕೆಲಸ ಇಲ್ಲ ಅಂತ ಒಂದು ರೌಂಡ್ ಹೋಗೋಣ ಅಂದ್ಬಿಟ್ಟು ಬಂದಿದ್ದೀನಿ. ಗಾಡ್, ಲೆಟ್ಸ್ ಸಿ, ಗೋ ಎಕ್ಸ್ಪ್ಲೋರ್ ಸಮಥಿಂಗ್. ರೂಮಲ್ಲಿ ಮಲಗಿರೋದಕ್ಕೆ ಒಂಥರ ಬೇಜಾರು ಅನಿಸ್ತು, ಅದಕ್ಕೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೋಗ್ತೇನೆ. ರೂಮಲ್ಲಿ ಮಲ್ಕೊಂಡು ಏನು ಮಾಡೋದಲ್ವಾ, ಹೊರಗಡೆ ಹೋಗಿ ಸ್ವಲ್ಪ ಪ್ರಪಂಚ ನೋಡೋಣ ಅನಿಸ್ತು. ಆ್ಯಕ್ಚುಲಿ ಇಟ್ಸ್ ಕ್ವೈಟ್ ಸನ್ನಿ, ಫಾಗ್ ಎಲ್ಲ ಜಾಸ್ತಿ ಏನಿಲ್ಲ, ಬಟ್ ಒಳ್ಳೆ ಚೆನ್ನಾಗಿದೆ. ವಿಸಿಬಿಲಿಟಿ ವ್ಯೂದು ಚೆನ್ನಾಗಿದೆ. ಏಬಲ್ ಟು ಸಿ ನೈಸ್ ವ್ಯೂಸ್ ಆಲ್ ಅರೌಂಡ್. ಅಲ್ಲೊಂದೇನೋ ಓಪನಿಂಗ್ ಇದ್ದಂಗೆ ಇತ್ತಲ್ಲ. ಸೊ ಇದೆಲ್ಲ ವ್ಯೂ ಕ್ರೇಜಿ ಇದೆ ನೋಡಿ, ಏನು ಸಕ್ಕತ್ತಾಗಿದೆ. ದಿಸ್ ಇಸ್ ಜಸ್ಟ್ ಅಮೇಝಿಂಗ್. ಸೊ ಈಗ ಇಲ್ಲಿಂದ ಎಲ್ಲರೂ ಒಂದು ಸ್ವಲ್ಪ ಊರು ಸುತ್ಕೊಂಬರೋಣ. ಆಫ್ ಬೀಟ್ ಪ್ಲೇಸಸ್ಗೆ ಹೋಗ್ಬಿಟ್ಟು ಒಂಚೂರು ಸ್ಕೌಟಿಂಗ್ ಮಾಡಿಕೊಂಡು ಡ್ರೋನ್ಗಿನ್ ಶಾಟ್ಸ್ ಇಟ್ಕೊಂಡು ಬರೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಬೆಳಗ್ಗೆ ಕೂತ್ಕೊಂಡು ಇಲ್ಲೇ ವ್ಯೂಸ್ ಎಂಜಾಯ್ ಮಾಡ್ತಾಯಿದ್ದೆ. ಇಟ್ಸ್ ನೈಸ್. ದಿಸ್ ಪ್ಲೇಸ್ ಇಸ್ ವೆರಿ ಬ್ಯೂಟಿಫುಲ್. ನನಗೆ ದಿಸ್ ಪ್ಲೇಸ್ ಆಲ್ಮೋಸ್ಟ್ ರಿಮೈಂಡ್ಸ್ ಮೀ ಆಫ್ ಮುನ್ನಾರ್ ಆ್ಯಕ್ಚುಲಿ. ಸೊ ನಮ್ಗೆ ಆಲ್ಮೋಸ್ಟ್ ಅದೇ ಥರ ವೈಬ್ಸ್ ಸಿಗ್ತಾಯಿತ್ತು. ಟೀ ಎಸ್ಟೇಟ್ಗಳು ಎಲ್ಲ ಕಡೆ ಥರ ಎಲ್ಲ ಚೆನ್ನಾಗಿತ್ತು. ಬಟ್ ನನಗಿಲ್ಲಿ ಒಂದು ಇಷ್ಟ ಆಗಿದ್ದೇನೆಂದರೆ, ಸುಮಾರು ಪ್ಲೇಸ್ಗಳು ಹತ್ತತ್ರನೇ ಇದೆ ನೋಡೋದಕ್ಕೆ. ಸೊ ಈ ಊಟಿ, ಕೋಟಗಿರಿ, ಕುನ್ನೂರು, ಸೊ 3 ಜಾಗಗಳು ಹತ್ತತ್ರ ಇರೋದ್ರಿಂದ ಇಟ್ಸ್ ಅ ಬಿಗ್ ಟೂರಿಸ್ಟ್ ಹಬ್. ಎಲ್ಲ ಕಡೆ ಜಾಗಗಳು ತುಂಬ ಆಪ್ಷನ್ಸ್ ಇದೆ. ಇನ್ನೂ ಸಿಕ್ಕಾಪಟ್ಟೆ ನೋಡೋದಿದೆ ನನಗೆ. ಮತ್ತೆ ಇನ್ನೊಂದು ಟ್ರಿಪ್ ಬರಬೇಕು ಈ ಕಡೆ ಎಲ್ಲ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಸೊ ಈ ಸಲ ಬಂದಾಗ ಎಷ್ಟಾಗುತ್ತೋ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಆಯಿತಾ. ಬಟ್ ಇನ್ನೂ ಒಂದು 2-3 ಸಲ ಬರ್ಬೋದು ಆರಾಮಾಗಿ ಜಾಗಕ್ಕೆ. ಅದೇ ಸ್ಟೇಗೇ ಬರ್ಬೋದು, ಏನು ಬೇಜಾರಿಲ್ಲ, ಯಾಕಂದರೆ ಸ್ಟೇ ಅಷ್ಟು ಚೆನ್ನಾಗಿತ್ತು ನಮಗೆ. ನಮ್ಮ ಟ್ರಿಪ್ಪಿನ ಕೊನೆ ದಿನ ಇವತ್ತು. ಡ್ಯಾನಿಂಗ್ಟನ್ ಬೇಕ್ ಹೌಸಲ್ಲಿ ಒಳ್ಳೆ ಲಂಚ್ ಆಯಿತು. ಮುಗಿಸ್ಕೊಂಡು ಸ್ವಲ್ಪ ಆಫ್ ಬೀಟ್ ಪ್ಲೇಸಸ್ ಹುಡ್ಕೊಂಡು ಹೊರಟಿದ್ದೆ. ಇಲ್ಲಿ ಬಂದಾಗ ಒಳ್ಳೆ ವ್ಯೂಸ್ ಕಾಣಿಸ್ತು. ಸೊ ಗಾಡಿ ಹಂಗೆ ಸೈಡಲ್ಲಿ ನಿಲ್ಸ್ಕೊಂಡು ಐ ಥಾಟ್ ಲೈಕ್ ವೈ ನಾಟ್ ಟೇಕ್ ಅ ಶಾಟ್. ಸೊ ಲೆಟ್ಸ್ ಸಿ ಹೌ ಇಟ್ ಕಮ್ಸ್ ಔಟ್.